ಹಲೋ ಫ್ರೆಂಡ್ಸ್, ನಾನಿವತ್ತು ಸ್ಲೀವ್ಸ್ಗೆ ಆರಮ್ ಹೋಲ್ ಡೌನು ಎಷ್ಟೆಷ್ಟು ತೊಗೋಬೇಕು, ಎಷ್ಟೆಷ್ಟು ಚೆಸ್ಟ್ ರೌಂಡಿರೋರಿಗೆ ಎಷ್ಟೆಷ್ಟು ತೊಗೋಬೇಕು, ಎಷ್ಟು ಲೆಂತ್ ಇದ್ದಾಗ ಎಷ್ಟು ತೊಗೋಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಅಂತ ಅಂದರೆ ಆರಮ್ ಹೋಲ್ ಡೌನ್, ಈಗ 4 ಇಂಚು ಸ್ಲೀವ್ ಇರುತ್ತೆ, ಅದಕ್ಕೆಷ್ಟು ಆರಮ್ ಹೋಲ್ ಡೌನ್ ತೊಗೊಬೇಕು, ಅಥವಾ ಅಬೌವ್ 3 ಆರಮ್ ಡೌನು ಅಬೌವ್ 3 ಇದ್ದರೆ, ಅಂದರೆ 4 ಇಂಚಿಗಿಂತ ಜಾಸ್ತಿ ಇದ್ದರೆ ಸ್ಲೀವು, ಅದಕ್ಕೆಷ್ಟು ಆರ್ಮ್ ಹೋಲ್ ಡೌನ್ ತೊಗೊಬೇಕು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಚೆಸ್ಟ್ ರೌಂಡ್ ಹಾಕೊಂಬಿಡೋಣ. ಚೆಸ್ಟ್ ರೌಂಡು ಆರ್ಮ್ ಹೋಲ್ ಡೌನ್ ಫಾರ್ ಕ್ಯಾಪ್ ಸ್ಲೀವ್ 3 ಇಂಚ್ ಸ್ಲೀವ್. ಇದು ಆರ್ಮ್ ಹೋಲ್ ಡೌನ್ ಫಾರ್ ಅಬೌವ್ 3 ಇಂಚ್ ಸ್ಲೀವ್ಗೆ, ಚೆಸ್ಟ್ ರೌಂಡ್ ನೋಡೋದಾದರೆ 28 to 29, 28 ಇಂಚು ಟು 29, ಅಂದರೆ 28ಇಂದ 29 ಇರೋ ಚೆಸ್ಟ್ ರೌಂಡಿಗೆ ಕ್ಯಾಪ್ ಸ್ಲೀವ್ 3 ಇಂಚ್ ಸ್ಲೀವ್ಗೆ ಎಷ್ಟು ತಗೋಬೇಕು ಅಂತಂದರೆ 2.5 ತೊಗೊಬೇಕು. 3 ಅಬೋವ್ ಇರೋ ಸ್ಲೀವ್ಗೆ ಎಷ್ಟು ತೊಗೋಬೇಕು ಅಂದರೆ ಅದಕ್ಕೂ 2.5 ಇಂಚ್ ತೊಗೊಬೇಕು. ನೆಕ್ಸ್ಟು 31ಗೆ 2.5, 2.75, 32, 33ಗೆ 2.5, 3 ಇಂಚ್, 34, 35ಗೆ 2.5, 3/4, 36, 37ಗೆ 2.5, ಆಮೇಲೆ 3/2, 38 ಇಂಟು 39 ಇಂಚ್ ಸ್ಲೀವ್ಗೆ ಕ್ಯಾಪ್ ಸ್ಲೀವ್ 2.5, ಆಮೇಲೆ ಅಬೋವ್ 3 ಇಂಚ್ ಇರೋದಕ್ಕೆ 3/4, 40, 41 ಇಂಚ್ 2.5, 4 ಇಂಚ್, 42, 43 2.5, 4/4, 44, 45 2.5, 4/2, 46, 47 2.5, 4/2 ಬರುತ್ತೆ. ನೋಡಿ, ಇಲ್ಲಿ ಇವೆಲ್ಲ ಲಾರ್ಜ್ ಇರೋ ಬ್ಲೌಸ್ಗಳು. 42 ಚೆಸ್ಟ್ ರೌಂಡ್, 43 ಇರೋ ಚೆಸ್ಟ್ ರೌಂಡ್ಗೆಲ್ಲ ಎಷ್ಟು ಬರುತ್ತೆ ಅಂತಂದರೆ ಅಬೋವ್ ಸ್ಲೀವ್ 4/4, 4/2 ಈ ಥರ ಬರುತ್ತೆ. ಈಗ ಇದು ಕ್ಯಾಪ್ ಸ್ಲೀವ್ಗೆ ಸೇಮ್ 2.5 ಕ್ಯಾಪ್ ಸ್ಲೀವ್ ಯಾವುದೇ ಚೆಸ್ಟ್ ರೌಂಡ್ ಇದ್ರೂ ಕ್ಯಾಪ್ ಸ್ಲೀವ್ಗೆ 2.5ನೇ ಸ್ಟ್ಯಾಂಡರ್ಡಾಗಿ ಕೊಡ್ತಾರೆ. ಇದರಲ್ಲಿ ಮಾತ್ರ ಅಬೋವ್ ಸ್ಲೀವ್ ಹೋದರೆ ಮಾತ್ರ ಇವು ಸ್ವಲ್ಪ ಚೇಂಜಸ್ ಆಗುತ್ತೆ. ಇದ್ರ ನೋಡ್ಕೊಬೇಕು. ಈ ಚಾರ್ಟ್ಸ್ನ ನೀವು ಬರ್ಕೊಂಡು ಇಟ್ಕೊಳ್ಳಿ. ಇದನ್ನು ಬರ್ಕೊಂಡು ಇಟ್ಕೊಂಡ್ಬಿಟ್ಟು ಯಾವ ಥರ ಸ್ಲೀವು, ಯಾವ ಥರ ಚೆಸ್ಟ್ ರೌಂಡು, ಎಷ್ಟು ಮೆಜರ್ಮೆಂಟ್ ಲೆಂತ್ ಸ್ಲೀವಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಚಾರ್ಟ್ ನೋಡ್ಕೊಂಡು ಆರಾಮಾಗಿ ನೀವು ಮಾರ್ಕ್ ಮಾಡ್ಕೊಬಹುದು. ಅಬೋವ್ 48 ಟಿಲ್ 50, 55 ಇದ್ದಾಗ 50, 55ಗಿಂತ ಜಾಸ್ತಿ ಇದ್ದಾಗ ಚೆಸ್ಟ್ ರೌಂಡು ಅದಕ್ಕೆ 4.25 ಕೊಡ್ಬೋದು ನೀವು. ಅದು ಸ್ಟ್ಯಾಂಡರ್ಡು. ಅದ್ರ ಮೇಲೂ ನೀವು ತಗೊಬೋದು. ಆದರೆ ಸ್ವಲ್ಪ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 50, 55 ಚೆಸ್ಟ್ ರೌಂಡ್ ಇದ್ದಾಗ 4.25 ಸ್ಟ್ಯಾಂಡರ್ಡು. ಅದಕ್ಕೂ ಮೇಲೆ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ಸ್ಟ್ಯಾಂಡರ್ಡು. ಇದು ಆರಮ್ ಶೇಪ್ ಡೌನ್ ಫಾರ್ ಸ್ಲೀವು. ಇದು ನಾನು ಹೇಳ್ಕೊಡ್ತಿರೋದು ಆರಮ್ ಶೇಪ್ ಡೌನ್ ಫಾರ್ ಸ್ಲೀವ್ ಅಂತ. ಅಂದರೆ ಆರಮ್ ಶೇಪ್ ತಗೋಬೇಕಾದ್ರೆ ಡೌನ್ ಬರ್ತೀವಲ್ಲ ಮೇಲ್ಗಡೆಯಿಂದ, ಅದಕ್ಕೆ ಎಷ್ಟೆಷ್ಟು ಚೆಸ್ಟ್ ರೌಂಡಿಗೆ ಎಷ್ಟೆಷ್ಟು ಬೇಕು ಅಂತ ಇದೆ. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸ್ ಚಾರ್ಟ್. ಇದು ಸ್ಟ್ಯಾಂಡರ್ಡ್ ಅಂತಂದರೆ
ಈ ಥರ ಸ್ಟ್ಯಾಂಡರ್ಡ್ ಇಷ್ಟಕ್ಕೆ ಈ ಥರನೇ ಯೂಸ್ ಮಾಡೋದು. ಇದನ್ನು ನೋಡಿಕೊಂಡು ಸೇವ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಮಾಡ್ಬೇಕಾದ್ರೆ ಈಸಿಯಾಗಿ ಸ್ಲೀವ್ ಕಟಿಂಗ್ ಮಾಡ್ಬೋದು. ಹಾಗೆ ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.